ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಪ್ಪ ಇಷ್ಟು ದಿನ ಆಯಿತು ಯಾವುದು ಕುಕ್ಕಿಂಗ್ ವ್ಲಾಗ್ಸೇ ಹಾಕಿಲ್ಲ. ನಾವು ಟ್ರಿಪ್ಪಲ್ಲಿದ್ವಿ, ಗೋವಾಗೆ ಹೋಗಿದ್ವಿ. ಸೊ ಅದಕ್ಕೆ ಯಾವುದೂ ವಿಡಿಯೋಸ್ ಹಾಕೋಕ್ಕಾಗಿಲ್ಲ. ನಾವು ಫಸ್ಟು ಬ್ಯಾಂಗ್ಳೂರು ಏರ್ಪೋರ್ಟಿಂದ ಗೋವಾ ಏರ್ಪೋರ್ಟ್ಗೆ ಹೋದ್ವಿ. ಅದಾದಮೇಲೆ ಅಲ್ಲಿ ಕ್ಯಾಬ್ ಇತ್ತು ನಮಗೆ ಅಂತ, ಅದರಲ್ಲಿ ನಾವು ನಮ್ಮ ರೆಸಾರ್ಟ್ನ ರೀಚ್ ಆದ್ವಿ. ಈಗ ಆನ್ ದ ವೇ ಹೋಗ್ತಾ ತುಂಬ ಚೆನ್ನಾಗಿತ್ತು ಸೀನಿಕ್ಕಾಗಿ. ಆ ಏರ್ಪೋರ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದನ್ನು ಒಂದೆರಡು ಗ್ಲಿಮ್ಸ್ ಹಾಕಿದ್ದೀನಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ರೆಸಾರ್ಟಲ್ಲಿ ನಮಗೆ ಈ ಥರ ಕಪ್ಪೆ ಚಿಪ್ಪಲ್ಲಿ ಮಾಡಿರ್ತಾರಲ್ವ, ಅದನ್ನು ಹಾಕಿ ವೆಲ್ಕಮ್ ಮಾಡಿದ್ರು ನಮ್ಮನ್ನ. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು ಅಲ್ಲಿ ಹೋದ್ಮೇಲೆ. ರೆಸಾರ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಇಸ್ಟಿಲಾ ಡರ್ಮೋರ್ ಅಂತ ಒಂದು ರೆಸಾರ್ಟು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಟೈಮ್ ಇತ್ತು ನಮಗೆ ಚೆಕ್-ಇನ್ ಆಗೋಕ್ಕೆ ಅಂದ್ಬಿಟ್ಟು ನಾವು ಅಲ್ಲಿ ಒಂದು ಬೈಕ್ನ 400 ರೂಪೀಸ್ ಅಷ್ಟೇ. ಅದನ್ನು ನಾವೇನು ಮಾಡ್ತೀವಿ, ರೆಂಟ್ ಮಾಡ್ಕೊಂಡ್ವಿ. 1 ಡೇ ಪೂರ್ತಿ ನಾವೇ ಇಟ್ಕೋಬೋದು. ಸೊ ಹಂಗೆ ನಾವು ಅಲ್ಲಿ ಗೋವಾ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬಂದ್ವಿ. ಹಾಗೆ ಅಲ್ಲಿ ಆನ್ ದ ವೇ ಹೋಗ್ತಾ ನನಗೆ ಏನೇನು ಕಾಣಿಸ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಗೋವಾ ಅಲ್ಲಿ ಬೆಳಗ್ಗೆ ಹೊತ್ತು ಯಾವುದೇ ಶಾಪ್ಸು ತೆಗ್ದಿರಲ್ಲ, ನೈಟ್ ಟೈಮ್ಸು ಎಲ್ಲ ಶಾಪ್ಸು ತೆಗ್ದಿರುತ್ತೆ. ಬಿಕಾಸ್ ಗೋವಾ ಇಸ್ ಮೇನ್ಲಿ ಫಾರ್ ನೈಟ್ ಲೈಫ್ ಅಂತಲೇ ಹೇಳ್ತಾರಲ್ವ, ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು ನೈಟ್ ಲೈಫು ಅಲ್ಲಿ. ಅಂದರೆ ನೈಟ್ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮ್ಸು. ಎಲ್ಲ ಜನ ಓಡಾಡ್ತಾನೆ ಇರ್ತಾರೆ ಅಲ್ಲಿ ಜನ. ಆಮೇಲೆ ನಾವು ನೈಟು ಡಿನ್ನರ್ಗೆ ಅಂದ್ಬಿಟ್ಟು ಕ್ರೂಸ್ಗೆ ಹೋದ್ವಿ, ಪ್ರಿನ್ಸಸ್ ಕ್ರೂಸ್ಗೆ ಹೋದ್ರಿ. ಅಲ್ಲಿ ಮಕ್ಕಳು ಡ್ಯಾನ್ಸ್ ಆಡ್ತಿದ್ದಾರೆ. ಹಾಗೆ ಅದರ ಮಕ್ಕಳು ಎಲ್ಲ ಒಂದು ಡ್ಯಾನ್ಸು, ಅದಾದಮೇಲೆ ಸೀನಿಯರ್ಸ್ ಅಂದರೆ ಕಪಲ್ಸ್ ಡ್ಯಾನ್ಸು, ಈ ಥರ ಕ್ರೂಸಲ್ಲಿ ಮಾತ್ರ ತುಂಬ ಮಜಾ ಮಾಡಿದ್ರಿ ನಾವು. ಅದು ಫಸ್ಟ್ ಡೇನೇ ಇದ್ದಿದ್ದರಿಂದ ನಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಇತ್ತಲ್ವ, ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅದು ಮಾತ್ರ. ನನ್ನ ಮಗಳು ನನ್ನ ಮಗನೂ ಡ್ಯಾನ್ಸ್ ಆಡಿದ್ರು. ನಾನಿಲ್ಲಿ ಆಡಿಯೋ ಯಾವುದು ಅಂತ ಆಗ್ತಿಲ್ಲ, ಯಾಕೆ ಅಂದರೆ ಕಾಪಿರೈಟ್ಸ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು. ಅದಕ್ಕೆ ನಾನು ಒಂದು ಶಾರ್ಟ್ ವೀಡಿಯೋಸ್ನ ಮಾಡಿದ್ದೆ ಅಷ್ಟೇ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಎಲ್ಲ ವೀಡಿಯೋಸ್ನ. ನನ್ನ ಮಗ ನನ್ನ ಮಗಳು ಮುಂದೆನೇ ನಿಂತಿದ್ದಾರೆ, ಚೆನ್ನಾಗಿ ಎಂಜಾಯ್ ಮಾಡಿದ್ರು, ನನಗೂ ಇಷ್ಟ ಆಯಿತು. ಹಾಗೆ ಡಿನ್ನರಲ್ಲಿ ಅಂತಂದರೆ ಪರವಾಗಿಲ್ಲ, ಚೆನ್ನಾಗಿತ್ತು, ನಾಟ್ ಬ್ಯಾಡ್. ಆಮೇಲೆ ನೆಕ್ಸ್ಟ್ ಡೇ ನಾವು ನಾರ್ತ್ ಗೋವಾ ಅಲ್ಲಿ, ಇದು ಅರೇಬಿಯನ್ ಸೀ ಅಲ್ಲಿ ಡಾಲ್ಫಿನ್ಸ್ನ ಸ್ಪಾಟ್ ಮಾಡೋಕ್ಕೆ ಅಂತ ಕರ್ಕೊಂಡೋಗಿದ್ರು. ಅಲ್ಲಿ ತೆಗೆದಂಥ ವಿಡಿಯೋ ಇದು. ಅಲ್ಲಿ ವಿಪರೀತ ಬಿಸಿಲು ಅಂದರೆ ಬಿಸಿಲು, ನಮ್ಮ ಕಲರೇ ಚೇಂಜ್ ಆಗಿಬಿಡ್ತು, ಅಷ್ಟು ಟ್ಯಾನ್ ಆಗಿಬಿಟ್ಟಿತ್ತು ನಮಗೆ. ಇಲ್ಲಿ ಡಾಲ್ಫಿನ್ಸ್ನ ನೋಡಿಕೊಂಡು ಮತ್ತೆ ನಾವು ಒಂದು ಸ್ವಲ್ಪ ಮುಂದೆ ಹೋದ್ರಿ. ಇದು ಬಂದು ಜೈಲು, ಗೋವಾ ಜೈಲು. ಅರೇಬಿಯನ್ ಸೀ ಈ ಕಡೆ ಇದೆ ಅಂದರೆ ಆ ಕಡೆಗೆ ಜೈಲ್ ಮಾಡಿದ್ದಾರೆ. ಈ ಇಂಡಿಯಾ ಫ್ಲ್ಯಾಗ್ ಏನು ನೋಡ್ತಿದ್ದೀರಲ್ವ ಅದು ಜೈಲು. ಅದ್ರ ಮೇಲೆ ಏನು ನೋಡ್ತಾ ಇದ್ದೀರಲ್ವ ಅದು ಬಂದ್ಬಿಟ್ಟು ಅದು ಬಂದು ಅಗುಡ ಫೋರ್ಟ್ ಅಂತ. ಮೇಲೆಗಡೆ ಏನು ಡೂಮ್ ಥರ ಕಾಣಿಸ್ತಿದೆಯಲ್ಲ ಅದು. ಇದಕ್ಕೆಲ್ಲ ಎಂಟ್ರಿ ಫೀಸು ಬೇರೆ ಕಡೆಯಿಂದ ಎಂಟ್ರಿ ಇದೆ. ಬಟ್ ನಾವು ಅರೇಬಿಯನ್ ಸೀ ಮೇಲೆ ಡಾಲ್ಫಿನ್ಸ್ನ ನೋಡಿಕೊಂಡು ಅದಾದಮೇಲೆ ಈ ಜೈಲನ್ನ ತೋರಿಸಿದ್ರು ಅಷ್ಟೇ. ಅದಾದಮೇಲೆ ನಾವು ನಾರ್ತ್ ಗೋವಾ ಕಡೆ ಹೋದಾಗ ನಾವು ಅದನ್ನು ವಿಸಿಟ್ ಮಾಡಿದ್ರಿ. ಅಲ್ಲಿ 400 ರೂಪೀಸ್ ಅನಿಸುತ್ತೆ ಎಂಟ್ರಿ ಫೀಸು. ಇದನ್ನ ಈಗ ಜೈಲ್ನೆಲ್ಲ ಅವ್ರು ಏನು ಮಾಡಿದ್ದಾರೆ ಅಂದರೆ ಮ್ಯೂಸಿಯಂ ಥರ ಕನ್ವರ್ಟ್ ಮಾಡಿದ್ದಾರೆ. ಎಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗೋವಾ ಅಲ್ಲಿ ಎಲ್ಲನೂ ಅಷ್ಟೇ. ಯಾಕೆಂದರೆ ಅವ್ರಿಗೆ ಮೇಯ್ನ್ ಇನ್ಕಮ್ಮೇ ಟೂರಿಸಮ್ ಆಗಿರೋದ್ರಿಂದ ಅವ್ರ ಟೂರಿಸ್ಟ್ ಸ್ಪಾಟ್ಗಳನ್ನೆಲ್ಲ. ಈಗ ಬೋಟಲ್ಲಿ ಹೋಗಿದ್ರಿ. ಬೋಟ್ ಚಾರ್ಜಸ್ ಬಂದು ಮೇ ಬಿ ಒಬ್ರಿಗೆ 200 300 ತೊಗೊಂಡ್ರು, ಅಷ್ಟು ಗೊತ್ತಿಲ್ಲ. ಹಾಗೆ ಇಲ್ಲಿ ಬ್ರಿಟಿಷ್ ಅವ್ರದ್ದು ಒಂಥರ ಫಾರ್ಮ್ ಹೌಸ್ ಥರ ಇತ್ತು. ಆಮೇಲೆ ಈ ಬೋಟ್ನ ನೋಡಿ, ಒಂದೇ ಒಂದು ಮಿಷಿನ್, ಯಮಹಾದ ಒಂದು ಮಿಷಿನಲ್ಲಿ ಅಷ್ಟು ದೂರ ಕರ್ಕೊಂಡೋದ್ರು. ನಾವು ಇದನ್ನು ನಂಬಿ ಅದರಲ್ಲಿ ಕುತ್ಕೊಂಡ್ಬಿಟ್ರಿ. ಅದಾದಮೇಲೆ ನಾವು ಥಂಡರ್ ವರ್ಲ್ಡ್ಗೆ ಹೋದ್ವಿ. ಅಲ್ಲಿ ಈ ಥರ ಪ್ಲಾಸ್ಮಾ ಅನ್ನೋದಿತ್ತು. ಅಲ್ಲಿ ಥಂಡರ್ ವರ್ಲ್ಡಲ್ಲಿ
ಈ ಥರ ಒಂದು ಶೋ ಮಾಡಿದ್ರು ಅವರು. ಅದ್ರದ್ದು ಒಂದು ಗ್ಲಿಮ್ಸು 2000 ವೋಲ್ಟ್ಸ್ ಆಫ್ ಎಲೆಕ್ಟ್ರಿಸಿಟಿಯಲ್ಲಿ ಅವ್ರು ಡ್ಯಾನ್ಸ್ ಮಾಡಿದ್ರು. ಚೆನ್ನಾಗಿತ್ತು. ಇದೂ ಒಂದು 10 ಮಿನಿಟ್ಸ್ ಆರ್ 20 ಮಿನಿಟ್ಸ್ ಶೋ ಇದು. ಇದಕ್ಕೂ ಅಷ್ಟೇ 500 ಏನೋ ತೊಗೊಂಡ್ರು ಅನಿಸುತ್ತೆ. ಅಲ್ಲಿ ನಾವು ಏನು ನೋಡ್ತಿರಲ್ವ ಪ್ಲೇಸಸ್ಸು, ಅದ್ರದ್ದು ಎಂಟ್ರಿ ಫೀಸ್ಗಳೇ ಜಾಸ್ತಿ ಅಂತ ನನಗನ್ನಿಸ್ತು. ಪ್ರಾಬಬಲಿ ಇನ್ನು ಹೋಗಲೇಬೇಕು, ನೋಡಲೇಬೇಕು, ಅದಕ್ಕೆ ನೋಡಿದ್ರಿ. ಅಲ್ಲಿ ಈ ಥರ ಎಲ್ಲ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ರೆಸಾರ್ಟಲ್ಲಿ ಒಳ್ಳೆ ಹೂವು ಬಿಟ್ಟಿತ್ತು. ಅದಾದಮೇಲೆ ನಮ್ಮ ಮಕ್ಕಳಿಬ್ರು ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಸೌತ್ ಗೋವಾಗೆ ಹೋದ್ವಿ. ಸೌತ್ ಗೋವಾ ಅಲ್ಲಿ ಏನು ಅಂಥ ಪ್ಲೇಸಸ್ ಇಲ್ಲ, ಸೀನಿಕ್ಕಾಗಿ ಚೆನ್ನಾಗಿದೆ. ಅಲ್ಲಿ ಒಂದು ಸ್ವಲ್ಪ ಪ್ಲೇಸಸ್ ಹೋದ್ವಿ ಅಷ್ಟೇ. ತುಂಬ ಬಿಸಿ ಇದ್ದಿದ್ದರಿಂದ ಜಸ್ಟ್ ಈಗೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ. ಇಲ್ಲಿ ಒಂದು ಜಾಗಕ್ಕೆ ಹೋಗಿದ್ರಿ. ಇದು ಬಂದು ಸ್ಪೈಸ್ ಅಂದರೆ ನಾವು ಮೆಣಸು ಅದು ಇದು ಎಲ್ಲ ಯೂಸ್ ಮಾಡ್ತೀವಲ್ಲ, ಆ ಸ್ಪೈಸ್ ಮ್ಯೂಸಿಯಮ್ ಆ ಥರ. ಅಲ್ಲಿ ಎಂಟ್ರಿ ಬಂದು ಲೆಮನ್ ಗ್ರಾಸ್ದು ವಾಟರ್ ಕೊಟ್ಟರು, ಕಷಾಯ ಥರ. ಅದಾದಮೇಲೆ ಈ ಥರ ಎಲ್ಲ ಸ್ವಲ್ಪ ಆ ಪ್ಲ್ಯಾಂಟೇಷನ್ ಎಲ್ಲ ವಿಸಿಟ್ ಮಾಡಿದ್ರಿ. ಎಲ್ಲ ಪ್ಲ್ಯಾಂಟ್ಸು ನೋಡೇ ಇರಲ್ಲ ನಾವು, ಈ ಮೆಣಸಿಂದಲ್ಲಿ ಬೆಳೀತಾರೆ ಅಥವಾ ಏಲಕ್ಕಿಯಿಂದಲ್ಲಿ ಬೆಳೀತಾರೆ ಅಂತ. ಅಲ್ಲಿ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಈ ಥರ ಸ್ಪೇನ್ಗೆ ನೀರು ಹಾಕ್ತಾರೆ, ಅದು ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಏನೂ ಇಲ್ಲ, ಅದು ಮಡಿಕೆಯಲ್ಲಿರೋ ನೀರನ್ನ ನಮ್ಗೆ ಹಾಕಿದ್ರು ಅಷ್ಟೇ, ನಮಗೇನು ಎಫೆಕ್ಟ್ ಏನು ಅನಿಸ್ಲಿಲ್ಲ. ಅದಾದಮೇಲೆ ನಮಗೆ ರಿಟರ್ನ್ ಫ್ಲೈಟ್ ಇತ್ತು, ನಾವು ರಿಟರ್ನ್ ಆದ್ವಿ. ಗೋವಾ ಮಾತ್ರ ಚೆನ್ನಾಗಿತ್ತು. ನೆಕ್ಸ್ಟ್ ಸ್ವಲ್ಪ ವೆದರ್ ಅಂದರೆ ಸ್ವಲ್ಪ ಚಿಲ್ಡಾಗಿದ್ದಾಗ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.